UK ನ್ಯೂಸ್ಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವೀಕ್ಷಕರೇ, ಇದು ಉತ್ತರ ಕರ್ನಾಟಕದ ಜನಧ್ವನಿ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ TAPCMSನ ನೂತನ ಅಧ್ಯಕ್ಷರಾಗಿ ಮಲ್ಕಿ ಒಡೆಯರ್ ನಾಗಭೂಷಣ್ ಮತ್ತು ಉಪಾಧ್ಯಕ್ಷರಾಗಿ L ಚಂದ್ರನಾಯಕರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಗಳಾದ ತಹಸೀಲ್ದಾರ್ G ಸಂತೋಷ್ ಕುಮಾರ್ ಅವರು ಈ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅವಿರೋಧವಾದ ಆಯ್ಕೆಯನ್ನು ಮಾಡಿ ಘೋಷಣೆ ಮಾಡಲಾಯಿತು. ಆಡಳಿತ ಮಂಡಳಿಯ ನಿರ್ದೇಶಕರ 13 ಸ್ಥಾನಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ತಂಡ ಎಲ್ಲ ಸ್ಥಾನಗಳನ್ನು ಗೆದ್ದು ಅಧಿಕಾರದ ಗದ್ದಿಗೆಯನ್ನು ತನ್ನದಾಗಿಸಿಕೊಂಡಿದೆ. ನಿರ್ದೇಶಕರಾದ G ಮಲ್ಲಪ್ಪ, ಹಣ್ಣಿ ಸುಮಾ, M ಸಂಧ್ಯಾ, AJ ವೀರೇಶ್, ಹಕ್ಕಂಡಿ ಮಹಾದೇವ್, T ಮಹಾಂತೇಶ್, ಕುರಿ ಯಲ್ಲಪ್ಪನವರ ಮಂಜುನಾಥ್, ಇಟಗಿ KN ರಾಜಶೇಖರಗೌಡ, ಹೊಳಗುಂದಿಯ M ನೆಪೋಲಿಯನ್, ಹಿರೇಹಡಗಲಿಯ BM ವೀರಯ್ಯ, ಹಗರ್ನೂರಿನ ನಿಂಗಪ್ಪ ಬೆನ್ನೂರ್ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್, ಮುಖಂಡರಾದ M ಪರಮೇಶ್ವರಪ್ಪ, ಬಿರಬ್ಬಿ ಬಸವರಾಜ್, ಮಲ್ಕಿ ಒಡೆಯರ್ ಮಲ್ಲಿಕಾರ್ಜುನ, ಪರಶೆಟ್ಟಿ ಕೇಶಪ್ಪ, ಓಲಿ ಈಶಪ್ಪ, ಸತ್ಯಪ್ಪ ರೆಡ್ಡಿ, ಕನ್ನಿಹಳ್ಳಿ ಮುದುಕಪ್ಪ, ಹಣ್ಣಿ ವೀರೇಶ್, ಬಸವರಾಜ್, ಕೊಟ್ರೇಶ್, ಗಡಿಗಿ ಕೃಷ್ಣ, ಪುನೀತ್ ದೊಡ್ಡಮನಿ, ರಾಕೇಶ್, ವಿಲ್ಸನ್ ಸ್ವಾಮಿ ಸೇರಿದಂತೆ ಅನೇಕ ಜನ ಅಭಿಮಾನಿಗಳು, ಮುಖಂಡರು, ಕಾರ್ಯಕರ್ತರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ. ಹಳೆ ಅಧ್ಯಕ್ಷರು ಹಳೆ ಬಹಳ ನಾವು ಡೆವಲಪ್ ಮಾಡಿವಂತ ಹೇಳಿ ಅವರು ಯಾವ ತರ ಡೆವಲಪ್ ಮಾಡ್ಯಾರ ಅದು ನೀವ ನೋಡಕತ್ತೀರಿ. ಇಲ್ಲಿ ನಾವು ಒಳ್ಳೆ ಸಹಕಾರ ಸಂಘನ ಮಾಡ್ಬೇಕು ಅಂತಂದೇಳಿ ಅನ್ಕೊಂಡಿವಿ. ಆಮೇಲೆ ರೈತರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಆಮೇಲೆ ಖರೀದಿ ಕೇಂದ್ರ ಇರ್ಬೋದು, ಸರ್ಕಾರದಿಂದ ಅದು ಏನಂದ ಬರ್ಬೇಕು MLA ಹೇಳಿ MLA ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತಂದ ಹೇಳ್ಯಾರ. ಆಮೇಲೆ ನಮ್ಮ ಎಲ್ಲ ಡೈರೆಕ್ಟರ್ ಸಹಕಾರದಿಂದ ಇದು ಒಂದು ಜಿಲ್ಲೆಗೆ ಒಳ್ಳೆ ಮಾದರಿ TAPMS ಮಾಡ್ಬೇಕಂತೇಳಿ ಆಸೆ ಐತಿ. ಎಲ್ಲರೂ ಹಂಗ ಸಂಕಲ್ಪ ಮಾಡ್ಕೊಂಡಿವಿ. ಎಲ್ಲ ಡೈರೆಕ್ಟರ್ಗಳು, ನಾವು ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ಎಲ್ಲ ನಮ್ಮ ಡೈರೆಕ್ಟರ್ಗಳು ಎಲ್ಲರೂ ಅವರು ಎಲ್ಲರೂ ಸೇರಿ ಮಾಡೋಣ ಅಂತಂದೇಳಿ ಪಣ ತೊಟ್ಟಿವಿ. ಮುಂದೆ ರೈತರಿಗಾತು, ಗ್ರಾಹಕರಿಗಾತು, ಯಾರಿಗೂ ಅನಾನುಕೂಲ ಆಗ್ಲದಂಗ, ಯಾವುದೇ ಒಂದು ಇದಕ್ಕೆ ಚ್ಯುತಿ ಬರ್ಲಿಲ್ದಂಗ ನಾವೆಲ್ಲರೂ ಪಣ ತೊಟ್ಟು ಜನರ ಆಸೆ ಏನೈತ ಒಳ್ಳೇದಕ್ಕ ಅದಕ್ಕೆ ಜನರ ಸಹಕಾರನೂ ಬೇಕು. ನಾವು ಜನರ ಏನೇನು ಬೇಡಿಕೆ ಇಡ್ತಾರ ಅದಕ್ಕ ಅನುಗುಣವಾಗಿ ಅದಕ್ಕೆ ತಕ್ಕಂಗ ಎಲ್ಲ ಡೆವಲಪ್ ಮಾಡೋಣ ಅಂತಂದೇಳಿ ಅನ್ಕೊಂಡಿವಿ. ಆದ್ರೆ ನನಗೆ ಭಾಷಣ ಮಾಡಕ್ ಬರಲ್ಲ, ದಯಮಾಡಿ ಚೆನ್ನಾಗಿ ಮಾಡ್ತೀವಿ. ಸರ್ಕಾರ ಪರ್ಮಿಷನ್ ಕೊಡ್ಬೇಕು. ಈಗ ಪ್ರಸ್ತಾಪ ಕಳಿಸ್ಯಾರ ಅಂತಂದೇಳಿ ಅದೇನೋ ಇನ್ನೊಂದು ನಾಳೆ ಸ್ಟಾಫ್ ಮೀಟಿಂಗ್ ಕರಿತೀವಿ. ನಾಳೆ ಕರೆದು ಅದನ್ನೆಲ್ಲ ತಿಳ್ಕೊಂತೀವಿ. ತಿಳ್ಕೊಂಡ ಖರೀದಿ ಕೇಂದ್ರ ಇರ್ಬೋದು, ಮುಂದೆ ಬೀಜ ಗೊಬ್ಬರ ಇರ್ಬೋದು, ರಾಗಿ ಖರೀದಿ, ಆಮೇಲೆ ಮೆಕ್ಕೆಜೋಳ ಖರೀದಿ, ಭತ್ತ ಖರೀದಿ ಎಲ್ಲವನ್ನೂ ಸರ್ಕಾರ ಏನ್ ಖರೀದಿ ಮಾಡಕ ಇದನ್ನ ಮಾಡ್ಬೇಕು ಅದನ್ನ ಚಾಚ ತಪ್ಪದೆ ಮಾಡಕ ಎಲ್ಲ ಪಾಲಿಸ್ತೀವಿ. ಇದನ್ನ ಮಾಡ್ತೀವಿ. ಏನಾಯ್ತು, ಇವರೆಲ್ಲ ಸಂಘದಲ್ಲಿ ಹಣ ಯಾಕಿರ್ತದ ಅಂತ ಸಹಕಾರಿ ಸಂಘಗಳಲ್ಲಿ ಸ್ಕೇರ್ಸಿಟಿ ಇದ್ದಾಗ ಗೊಬ್ಬರ ಬೀಜವನ್ನು ನಾವು ಸ್ಟಾಕ್ ಇಟ್ಟಿರ್ಬೇಕು ರೈತರ ಹಿತಾಸಕ್ತಿಯಿಂದ. ಈ ಹಿಂದೆ ಏನು ಮಾಡಿದ್ದು, ಆಡಳಿತ ಮಂಡಳಿಯಲ್ಲಿ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ದುಡ್ಡನ್ನೆಲ್ಲ ಬಳಸ್ಬಿಟ್ಟು ಆ ಟೈಮಲ್ಲಿ ಗೊಬ್ಬರ ಸ್ಕೇರ್ಸಿಟಿ ಇರಲ್ಲ, ಆ ಟೈಮಲ್ಲಿ ತಂದು ನಾವು ಸ್ಟಾಕ್ ಇಟ್ಟಿದ್ರೆ ರೈತರಿಗೆ ಪುಸ್ತಕ ಭಾವ ಸೃಷ್ಟಿ ಆದ ಟೈಮಲ್ಲಿ ನಾವು ರೈತರಿಗೆ ಸಹಾಯ ಮಾಡ್ಬೋದು. ಆದ್ರೆ ಈ ಹಿಂದೆ ಆಡಳಿತ ಮಂಡಳಿ ಏನ್ ಮಾಡ್ತು, ದುಡ್ಡು ಇರ್ಲಿಲ್ಲ, ಇಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಸಾಲ ಮಾಡಿದ್ದು, ಬಿಲ್ಡಿಂಗ್ ಕಟ್ಟೋ ಜरूरत ಇರ್ಲಿಲ್ಲ. ಮೊದಲ ಮೂಲ ಉದ್ದೇಶ ಏನು, ಸಹಕರಿಸಿದ್ದು ರೈತರಿಗೆ ಗೊಬ್ಬರ ಬೀಜವನ್ನು ಸಕಾಲದಲ್ಲಿ ಒದಗಿಸೋದು. ಬಿತ್ತನೆ ಸಮಯದಲ್ಲಿ ಹೋದ ಸಮಯದಲ್ಲಿ ಯೂರಿಯಾ ಗೊಬ್ಬರ ಕೇವಲ ಒಂದು 4 ರಿಂದ 5 ಲೋಡ್ ತರಿಸಿದ್ರು ಇಲ್ಲಿ ಈ ಸಹಕಾರಿ ಸಂಘದಲ್ಲಿ. ತಾಲೂಕು ವ್ಯವಸಾಯ ಸಹಕಾರ ಸಂಘ ಇದೆ. ಅದಕ್ಕೆ ಯಾವ ರೀತಿ ಆಗದೆ ರೀತಿಯಲ್ಲಿ ನಾವು ಮೂಲ ಉದ್ದೇಶ ಏನು, ರೈತರಿಗೆ
ಗೊಬ್ಬರ ಬೀಜವನ್ನು ಸಕಾಲಕ್ಕೆ ಒದಗಿಸ್ಲಿಕ್ಕೆ ಏನೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದನ್ನ ನಾವೆಲ್ಲ ಆಡಳಿತ ಮಂಡಳಿ ಸೇರಿ ಆ ಕೆಲಸವನ್ನು ಮಾಡ್ತೀವಿ. ಮೂಲ ಉದ್ದೇಶನೇ ಅದು. ಈ ಸಹಕಾರ ಸಂಘದ ಏನ್ ಬಿಲ್ಡಿಂಗ್ ಕಟ್ಟೋದಲ್ಲ.